ಪಶ್ಚಿಮ ಘಟ್ಟದ ಬಗ್ಗೆ ಮತ್ತೆ ಚರ್ಚೆ ಆರಂಭ ಆಗಿದೆ. ಕೇಂದ್ರ ಸರ್ಕಾರ 2026ರ ಜುಲೈ 27ರಂದು ಪಶ್ಚಿಮ ಘಟ್ಟದ 56,825.7 ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಿಸುವ ಉದ್ದೇಶದೊಂದಿಗೆ 7ನೇ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಹಿಂದಿನ 6 ಕರಡು ಅಧಿಸೂಚನೆಗಳು ಅಂತಿಮ ಅಧಿಸೂಚನೆಯಾಗಿ ರೂಪುಗೊಳ್ಳದೆ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಹೊಸ ಕರಡು ಬಂದಿದೆ. ಕರ್ನಾಟಕದ ಪಾಲಿಗೆ 20,668 ಚದರ ಕಿಲೋಮೀಟರ್ ಪ್ರದೇಶ, 10 ಜಿಲ್ಲೆಗಳು ಮತ್ತು 1,449 ಗ್ರಾಮಗಳು ಇದರ ವ್ಯಾಪ್ತಿಗೆ ಬರ್ತದೆ. ಹಾಗಾದ್ರೆ ESA ಅನುಷ್ಠಾನದಿಂದ ಕೃಷಿಕರ ಬದುಕಿಗೆ ಸಮಸ್ಯೆ ಆಗುತ್ತಾ? ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಆಗುತ್ತಾ? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸಿದೆ ಈ ಕಸ್ತೂರಿ ರಂಗನ್ ವರದಿ ಅನುಷ್ಠಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕರಿಸುವಂತಹ ರಾಜ್ಯದ ನಿಲುವನ್ನ ಪುನರುಚ್ಚರಿಸಿರುವಂತಹ ಸರ್ಕಾರ ಈ ವಿಚಾರದಲ್ಲಿ ಕೇಂದ್ರದೊಂದಿಗೆ ಕಾನೂನು ಮತ್ತು ರಾಜಕೀಯ ಹೋರಾಟವನ್ನ ನಡೆಸುವುದಾಗಿ ಹೇಳಿದೆ. 1 ದಿನದ ವಿಶೇಷ ಅಧಿವೇಶನ ಕರೆದು ಈ ಸಂಬಂಧಪಟ್ಟ ಹಾಗೆ ಪಕ್ಷಾತೀತ ಚರ್ಚೆ ನಡೆಸುವಂತಹ ಮುಖ್ಯಮಂತ್ರಿಯವರ ಹೇಳಿಕೆಯೂ ಕೂಡ ಇದೇ ಸಂದರ್ಭದಲ್ಲಿ ಬಂದಿದೆ ಮತ್ತು ಇದು ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಆದರೆ ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಎದುರಾಗ್ತದೆ. ಕರ್ನಾಟಕ ಕಸ್ತೂರಿ ರಂಗನ್ ವರದಿಯನ್ನ ಯಾಕೆ ವಿರೋಧಿಸ್ತಾ ಇದೆ? ಮತ್ತು ಅದಕ್ಕಿಂತ ದೊಡ್ಡ ಪ್ರಶ್ನೆ ಏನಂತಂದ್ರೆ, ಪಶ್ಚಿಮ ಘಟ್ಟವನ್ನ ರಕ್ಷಿಸುವಂತಹ ಜವಾಬ್ದಾರಿ ಯಾರದ್ದು ಅನ್ನುವಂಥದ್ದು. ಕೇಂದ್ರದ್ದೇ ಅಥವಾ ರಾಜ್ಯದ್ದೇ, ಅಲ್ಲಿನ ಜನರದ್ದೇ ಅಥವಾ ಎಲ್ಲರದ್ದ? ನೋಡಿ, ಮಾಧವ ಗಾಡ್ಗಿಲ್ ವರದಿಯಿಂದ ಕಸ್ತೂರಿ ರಂಗನ್ ವರದಿಯವರೆಗೆ ವಿವಾದದ ಬೇರು ಬಹಳ ದೊಡ್ಡ ಮಟ್ಟಕ್ಕೆ ಹಬ್ಬಿದೆ. ಪಶ್ಚಿಮ ಘಟ್ಟದ ಪರಿಸರ ಸಂರಕ್ಷಣೆಯ ಕುರಿತು ಚರ್ಚೆ ಇಂದಿನದ್ದಲ್ಲ. 2011ರಲ್ಲಿ ಮಾಧವ ಗಾಡ್ಗಿಲ್ ನೇತೃತ್ವದ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನೆಲ್ ವರದಿ ನೀಡಿತ್ತು. ಗಾಡ್ಗಿಲ್ ಸಮಿತಿ ಪಶ್ಚಿಮ ಘಟ್ಟದ ಬಹುಪಾಲು ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಪರಿಗಣಿಸಿ ಅದನ್ನ ವಿವಿಧ ಪರಿಸರ ಸಂವೇದನಾಶೀಲ ವಲಯಗಳನ್ನಾಗಿ ವಿಭಜಿಸಿ ಸ್ಥಳೀಯ ಸಮುದಾಯಗಳಿಗೆ ಹೆಚ್ಚಿನ ನಿರ್ಧಾರಾಧಿಕಾರ ನೀಡಬೇಕು ಅಂತ ಪ್ರತಿಪಾದಿಸಿತ್ತು. ಆ ವರದಿ ಅಭಿವೃದ್ಧಿ ಯೋಜನೆಗಳ ಮೇಲೆ ಕಠಿಣ ನಿರ್ಬಂಧಗಳನ್ನು ವಿಧಿಸಿತ್ತು ಅನ್ನುವಂತಹ ಕಾರಣಕ್ಕೆ ರಾಜ್ಯಗಳು ಮತ್ತು ಅಭಿವೃದ್ಧಿ ಪರ ವಲಯಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದಾದ ಬಳಿಕ ಕಸ್ತೂರಿ ರಂಗನ್ ನೇತೃತ್ವದ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ರಚನೆ ಮಾಡಲಾಯಿತು. ಅದು ಮಾಧವ ಗಾಡ್ಗಿಲ್ ವರದಿಗಿಂತ ಭಿನ್ನವಾದಂತಹ ವಿಧಾನವನ್ನು ಅನುಸರಿಸಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪಶ್ಚಿಮ ಘಟ್ಟದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಮಾನವ ವಸತಿ, ಕೃಷಿ ಮತ್ತು ತೋಟಗಾರಿಕೆ ಇರುವಂತಹ ಪ್ರದೇಶಗಳನ್ನು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಮತ್ತು ಹೆಚ್ಚಿನ ನೈಸರ್ಗಿಕ ಮಹತ್ವವನ್ನು ಹೊಂದಿರುವಂತಹ ಪ್ರದೇಶಗಳನ್ನು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಗುರುತಿಸಿತ್ತು. ಸುಮಾರು 37% ಅಂದರೆ 37% ಅಥವಾ 60,000 ಚದರ ಕಿಲೋಮೀಟರ್ ಪ್ರದೇಶವನ್ನ ESA ವ್ಯಾಪ್ತಿಗೆ ತರುವುದಕ್ಕೆ ಶಿಫಾರಸನ್ನ ಮಾಡಿತ್ತು. ಅಂದರೆ ಕಸ್ತೂರಿ ರಂಗನ್ ವರದಿ ಗಾಡ್ಗಿಲ್ ವರದಿಗಿಂತಲೂ ಕೂಡ ಒಂದು ಸಾಫ್ಟ್ ಆದಂತಹ ಮಾದರಿಯಾಗಿತ್ತು ಅನ್ನುವ ವಾದಕ್ಕೆ ಆಧಾರ ಇದೆ. ಅಂದರೆ ಅಷ್ಟು ಕಠಿಣ ಆಗಿರಲಿಲ್ಲ ಅನ್ನುವಂತಹ ಮಾದರಿ ಅಂತ ಹೇಳಲಾಗ್ತಾ ಇತ್ತು. ಹಾಗಿದ್ರೆ ಕರ್ನಾಟಕಕ್ಕೆ ಅದರ ಮೇಲೂ ಕೂಡ ಯಾಕೆ ಅಸಮಾಧಾನ? ಸಮಸ್ಯೆ ವರದಿಯಲ್ಲೇ ಇದೆಯಾ ಅಥವಾ ಅನುಷ್ಠಾನದ ವಿಧಾನದಲ್ಲೇ ಇದೆಯಾ? ಕರ್ನಾಟಕ ಸರ್ಕಾರದ ಆತಂಕವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ಭಾಗದ ಜನರ ಆತಂಕವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಪಶ್ಚಿಮ ಘಟ್ಟದಲ್ಲಿ ಕೃಷಿ, ಕಾಫಿ, ಅಡಿಕೆ, ಏಲಕ್ಕಿ, ಮೆಣಸು, ತೆಂಗು, ಬಾಳೆ ಸೇರಿದ ಹಾಗೆ ಹಲವು ಕೃಷಿ, ತೋಟಗಾರಿಕಾ ಚಟುವಟಿಕೆಗಳು ಜನರ ಜೀವನೋಪಾಯದ ಭಾಗಗಳಾಗಿವೆ. ಸಾವಿರಾರು ಕುಟುಂಬಗಳು ಪೀಳಿಗೆಯಿಂದ ಪೀಳಿಗೆಗೆ ಆ ಚಟುವಟಿಕೆಗಳನ್ನು ವರ್ಗಾಯಿಸ್ತಾನೆ ಬಂದಿದೆ. ಅಲ್ಲಿ ಆ ಪೀಳಿಗೆಯಿಂದ ಪೀಳಿಗೆ ಅಲ್ಲಿ ವಾಸಿಸ್ತಾನೆ ಬಂದಿದ್ದಾರೆ. ಹೊಸ ನಿಯಮ ಬಂದಾಗ ESA ಎನ್ನುವಂತಹ ಪದವೇ ಜನರಲ್ಲಿ ಭಯ ಹುಟ್ಟಿಸ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ರಾಜಕೀಯ ಗೊಂದಲವನ್ನು ನಿವಾರಿಸಬೇಕಾಗಿದೆ.
ESA ಘೋಷಣೆ ಅಂತಂದ್ರೆ ಜನರನ್ನ ಅಲ್ಲಿಂದ ಒಕ್ಕಲೆಬ್ಬಿಸೋದು ಅಂತ ಅಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಪ್ರಸ್ತುತ ಕರಡು ಕೃಷಿ ಮತ್ತು ತೋಟಗಾರಿಕೆ ಚಟುವಟಿಕೆಗಳನ್ನು ಸಾಮಾನ್ಯವಾಗಿ ನಿಷೇಧಿಸೋದಿಲ್ಲ. ಬದಲಾಗಿ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆ, ಕೆಲವು ಕೈಗಾರಿಕೆ ಚಟುವಟಿಕೆಗಳು, ಉಷ್ಣ ವಿದ್ಯುತ್ ಯೋಜನೆಗಳು ಮತ್ತು ದೊಡ್ಡ ಪ್ರಮಾಣದ ನಿರ್ಮಾಣ ಅಥವಾ ಕಟ್ಟಡಗಳ ನಿರ್ಮಾಣ, ಟೌನ್ಶಿಪ್ ಚಟುವಟಿಕೆಗಳು, ಇದರ ಮೇಲೆ ನಿರ್ಬಂಧ ಅಥವಾ ನಿಯಂತ್ರಣವನ್ನ ವಿಧಿಸುವಂತಹ ಉದ್ದೇಶವನ್ನ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ESA ಬಂದ್ರೆ ರೈತರೆಲ್ಲ ಬೀದಿಗೆ ಬರ್ತಾರೆ ಅನ್ನುವಂತಹ ಸರಳ ರಾಜಕೀಯ ಪ್ರಚಾರವೂ ಕೂಡ ತಪ್ಪು. ಅದೇ ರೀತಿ ESA ಬಂದ್ರೆ ರೈತರ ಬದುಕಿಗೆ ಯಾವುದೇ ತೊಂದರೆಯೇ ಇಲ್ಲ ಅನ್ನೋದು ಕೂಡ ಸರಿಯಾದಂತಹ ವಾದ ಅಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಭೂ ಬಳಕೆ, ರಸ್ತೆ, ಪ್ರವಾಸೋದ್ಯಮ, ಕಟ್ಟಡ ನಿರ್ಮಾಣ, ಸಣ್ಣ ಕೈಗಾರಿಕೆ, ಮೂಲ ಸೌಕರ್ಯ, ಗ್ರಾಮೀಣ ವಸತಿಯ ವಿಸ್ತರಣೆ ಮುಂತಾದಂತಹ ಪ್ರಶ್ನೆಗಳು ಮುಂದಿನ ಹಂತಗಳಲ್ಲಿ ಸ್ಥಳೀಯ ಜನರ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಯನ್ನ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹೀಗಾಗಿ ನಿಜವಾದಂಥ ಚರ್ಚೆ ESA ಬೇಕೇ ಅಥವಾ ಬೇಡವಾ ಅನ್ನೋದಲ್ಲ. ನಿಜವಾದಂಥ ಪ್ರಶ್ನೆ ಏನಂತಂದ್ರೆ ಯಾವ ಪ್ರದೇಶ ESA ಆಗಬೇಕು, ಯಾವ ಚಟುವಟಿಕೆಗೆ ಎಷ್ಟು ನಿಯಂತ್ರಣವನ್ನ ಹಾಕಬೇಕು, ನಿರ್ಧಾರ ತೆಗೆದುಕೊಳ್ಳುವವರು ಯಾರು, ಸ್ಥಳೀಯ ಜನರ ಹಕ್ಕುಗಳೇನು, ಮತ್ತೆ ಪರಿಸರವನ್ನ ವಿರೋಧಿಸುವಂತಹ ಅಭಿವೃದ್ಧಿ ಯಾರಿಗಾಗಿ, ಇದೆಲ್ಲವನ್ನು ಕೂಡ ನಾವು ಒಂದು ಪ್ರಗತಿಪರ ದೃಷ್ಟಿಕೋನದಿಂದ, ಜನರ ದೃಷ್ಟಿಕೋನದಿಂದ, ಕೃಷಿಕರ ದೃಷ್ಟಿಕೋನದಿಂದ ನಾವು ಮುಖ್ಯವಾಗಿ ಕಾಣಬೇಕಾಗತ್ತೆ. ಅಭಿವೃದ್ಧಿ ಅಂದ್ರೆ ಏನು? ಒಂದು ಬೆಟ್ಟವನ್ನು ಕಡಿದು ರಸ್ತೆ ಮಾಡೋದಾ? ಅದು ಅಭಿವೃದ್ಧಿಯೇ? ಅರಣ್ಯವನ್ನ ನಾಶ ಮಾಡಿ ರೆಸಾರ್ಟ್ ಕಟ್ಟೋದು ಅಭಿವೃದ್ಧಿಯೇ? ಗಣಿಗಾರಿಕೆಗಳ ಮೂಲಕ ಬೆಟ್ಟವನ್ನ ನಾಶ ಮಾಡೋದು ಅಭಿವೃದ್ಧಿಯೇ? ನದಿಯ ಮೂಲ ಪ್ರದೇಶವನ್ನ, ನದಿಯ ಕತ್ತನ್ನ ಹಿಸುಕಿ ದುರ್ಬಲಗೊಳಿಸಿ ಯೋಜನೆಗಳನ್ನು ರೂಪಿಸೋದು ಅಭಿವೃದ್ಧಿಯೇ? ಅಥವಾ ಅಲ್ಲಿನ ಜನರ ಬದುಕನ್ನ ಅಥವಾ ಅಲ್ಲಿನ ಜನರ ಜೀವನ ಮಟ್ಟ ಸುಧಾರಿಸುವುದು ಮತ್ತು ಕೃಷಿಗೆ ಮಾರುಕಟ್ಟೆಯನ್ನು ಕಲ್ಪಿಸೋದು, ಸಾರ್ವಜನಿಕ ಆರೋಗ್ಯ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸೋದು, ಪರಿಸರವನ್ನ ಉಳಿಸೋದು ಮತ್ತು ಮುಂದಿನ ಪೀಳಿಗೆಗೂ ಕೂಡ ಸಂಪನ್ಮೂಲವನ್ನ ಉಳಿಸೋದೇ ನಿಜವಾದಂತಹ ಅಭಿವೃದ್ಧಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳದೆ ಕಸ್ತೂರಿ ರಂಗನ್ ವರದಿಯನ್ನ ಕೇವಲ ರೈತ ವಿರೋಧಿ ಅಂತ ಕರೆಯೋದು ಪರಿಸರ ರಾಜಕೀಯವನ್ನ ಅತ್ಯಂತ ಸರಳೀಕರಿಸುವುದು ಆಗತ್ತೆ. ಯಾಕಂದ್ರೆ ಪಶ್ಚಿಮ ಘಟ್ಟದ ಪರಿಸರ ನಾಶದ ಹೊರೆ ಕೇವಲ ಅಲ್ಲಿನ ಜನರ ಮೇಲೆಯೇ ಬೀಳೋದಿಲ್ಲ. ಪಶ್ಚಿಮ ಘಟ್ಟ ನಾಶ ಆದರೆ ಅದರ ಬೆಲೆ ಅಂದರೆ ಅದರ ಪರಿಣಾಮವನ್ನು ಇಡೀ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಜನರು ಅನುಭವಿಸಬೇಕಾಗತ್ತೆ. ನೀರಿನ ಭದ್ರತೆ, ನದಿಗಳ ಹರಿವು, ಮಣ್ಣಿನ ಸಂರಕ್ಷಣೆ, ಜೀವ ವೈವಿಧ್ಯ, ಮಳೆಯ ಲೆಕ್ಕಾಚಾರ, ಪ್ರವಾಹ ಮತ್ತು ಭೂಕುಸಿತದ ಅಪಾಯ ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟದ ಏನು ಒಂದು ಸಂಬಂಧಪಟ್ಟ ಹಾಗೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ರಾಜ್ಯಸಭೆಯ ಸಮಿತಿಯು ಕೂಡ ಹಿಂದೆ ಪರಿಸರ ಸೂಕ್ಷ್ಮ ಪ್ರದೇಶದ ಅಧಿಸೂಚನೆಯನ್ನ ವಿಳಂಬ ಆಗ್ತಾ ಇರುವ ಸಂದರ್ಭದಲ್ಲಿ ಗಣಿಗಾರಿಕೆ, ಅರಣ್ಯ ನಾಶ ಮತ್ತು ದೊಡ್ಡ ಪ್ರಮಾಣದ ನಿರ್ಮಾಣ ಚಟುವಟಿಕೆಗಳು ಪಶ್ಚಿಮ ಘಟ್ಟದ ಪರಿಸರದ ಮೇಲೆ ಪರಿಣಾಮವನ್ನ ಬೀರ್ತಾ ಇವೆ ಅನ್ನೋದನ್ನ ಎಚ್ಚರಿಸಿತ್ತು ಅನ್ನೋದನ್ನ ನಾವು ಇಲ್ಲಿ ಕೂಡ ನೆನಪಿಸಿಕೊಳ್ಬೇಕಾಗುತ್ತೆ. ಆದರೆ ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಜನರನ್ನೇ ಬಲಿಪಶು ಮಾಡಬಹುದೇ? ಖಂಡಿತವಾಗಿ ಇಲ್ಲ. ಪಶ್ಚಿಮ ಘಟ್ಟವನ್ನ ಉಳಿಸುವಂತಹ ಹೆಸರಿನಲ್ಲಿ ಪೀಳಿಗೆಗಳಿಂದ ಅಲ್ಲಿ ಬದುಕ್ತಾ ಇರುವಂತಹ ರೈತನನ್ನ ಅಪರಾಧಿಯನ್ನಾಗಿ ಮಾಡಲಾಗದು. ಪರಿಸರ ನಾಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡುವಂತಹ ಗಣಿಗಾರಿಕೆ ಮತ್ತು ಅಕ್ರಮ ಭೂ ಪರಿವರ್ತನೆ, ಅತಿ ದೊಡ್ಡ ನಿರ್ಮಾಣ ಯೋಜನೆಗಳು ಮತ್ತು ನಿಯಂತ್ರಣ ರಹಿತ ಪ್ರವಾಸೋದ್ಯಮವನ್ನು ಪ್ರಶ್ನಿಸದೆ ಸಣ್ಣ ರೈತನ ಕೃಷಿಯನ್ನೇ ಪರಿಸರದ ಮುಖ್ಯ ಶತ್ರು ಅಂತ ಬಿಂಬಿಸೋದಿದೆಯಲ್ಲ, ಅದು ಸಾಮಾಜಿಕ ನ್ಯಾಯ ಅಲ್ಲ. ಪರಿಸರ ಸಂರಕ್ಷಣೆಯ ಮೊದಲ ಬಲಿಯಾಗಬೇಕಾದವರು ದುರ್ಬಲರಲ್ಲ, ಪರಿಸರವನ್ನ ವ್ಯಾಪಾರೀಕರಣದ ಸರಕನ್ನಾಗಿ ನೋಡುವಂತಹ ದೊಡ್ಡ ದೊಡ್ಡ ಬಂಡವಾಳದ
ಆ, ಬಂಡವಾಳಶಾಹಿಗಳು ಈ ಈ ಈ ಈ ಭಾಗದಿಂದ ಅಂದರೆ ಈ ಪರಿಸರ ಸೂಕ್ಷ್ಮ ಪ್ರದೇಶಗಳಿಂದ ದೂರ ಹೋಗಬೇಕು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಮುದಾಯಗಳಿಗೆ ನಿರ್ಧಾರ ಪ್ರಕ್ರಿಯೆಯಲ್ಲಿ ನಿಜವಾದಂತಹ ಸ್ಥಾನ ನೀಡೋದು ಕೂಡ ಅತ್ಯಗತ್ಯ. ಮಾಧವ ಗಾಡ್ಗಿಲ್ ವರದಿಯ ಪ್ರಮುಖ ಬಲಗಳಲ್ಲಿ ಒಂದಾಗಿದ್ದಂತಹ ಸ್ಥಳೀಯ ಆಡಳಿತ ಮತ್ತು ಗ್ರಾಮ ಸಭೆಗಳ ಪಾತ್ರದ ಪ್ರಶ್ನೆ ಇಲ್ಲಿಯೂ ಕೂಡ ಪ್ರಸ್ತುತ ಆಗ್ತದೆ ಅಂತ ನನಗನ್ನಿಸುತ್ತೆ. ಗಮನಿಸಿ, ಕೇಂದ್ರ ರಾಜ್ಯ ಈ ಎರಡೂ ಸರ್ಕಾರಗಳ ಸಂಘರ್ಷದ ಮತ್ತೊಂದು ಮುಖವನ್ನ ಕರ್ನಾಟಕ ಸರ್ಕಾರದ ವಿರೋಧದಲ್ಲಿ ಕೇವಲ ಪರಿಸರದ ಪ್ರಶ್ನೆ ಇಲ್ಲ, ಇಲ್ಲಿ ಕೇಂದ್ರ ರಾಜ್ಯ ಸಂಬಂಧದ ಪ್ರಶ್ನೆಯೂ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪಶ್ಚಿಮ ಘಟ್ಟ 6 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಕೇಂದ್ರ ಸರ್ಕಾರ ಒಂದೇ ಮಾದರಿಯ ನಿಯಮವನ್ನ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಪಶ್ಚಿಮ ಘಟ್ಟದ ಪ್ರತಿಯೊಂದು ಭಾಗವೂ ಕೂಡ ಒಂದೇ ರೀತಿಯಲ್ಲಿ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಸರ್ಕಾರಗಳು ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಕೊಡಗಿನ ಕಾಫಿ ತೋಟ, ಉತ್ತರ ಕನ್ನಡದ ಅರಣ್ಯ ಪ್ರದೇಶ, ಚಿಕ್ಕಮಗಳೂರಿನ ಬೆಟ್ಟ ಪ್ರದೇಶಗಳು, ಉಡುಪಿಯ ಕರಾವಳಿ ಘಟ್ಟ, ಇವೆಲ್ಲವೂ ಕೂಡ ಈ ಪ್ರದೇಶಗಳು, ಇವುಗಳ ಪರಿಸರ ಮತ್ತು ಸಾಮಾಜಿಕ ಸ್ವರೂಪ ಒಂದೇ ರೀತಿಯಲ್ಲಿ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕುಳಿತುಕೊಂಡು ಒಂದೇ ನಕ್ಷೆ ಎಳೆದು ನಿಯಮ ರೂಪಿಸೋದಕ್ಕಿಂತ ಸ್ಥಳೀಯ ಭೌಗೋಳಿಕತೆ, ಜಲವಿಜ್ಞಾನ, ಆ ಭೂಮಿಯ ಬಳಕೆ, ಜನಸಂಖ್ಯೆಯ ಒಂದು ಲೆಕ್ಕಾಚಾರ, ಕೃಷಿ ಮಾದರಿ ಮತ್ತು ಪರಿಸರ ಅಪಾಯಗಳನ್ನು ಆಧರಿಸಿ ಸೂಕ್ಷ್ಮ ವಲಯೀಕರಣ ಅಥವಾ ಈ ಝೋನ್ ಕ್ರಿಯೇಟ್ ಮಾಡುವಂತಹ ಅಗತ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕರ್ನಾಟಕದ ರಾಜ್ಯ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆಯೂ ಕೂಡ ಇತ್ತೀಚೆಗೆ ಕೇಂದ್ರದ ಕರಡಿನ ಬಗ್ಗೆ ಭೌಗೋಳಿಕ ಸ್ಥಿರತೆ ಮತ್ತು ಜಲವಿಜ್ಞಾನ, ಮಣ್ಣಿನ ಗುಣ ಮತ್ತು ಇಳಿಜಾರಿನ ಅಪಾಯ ಅಥವಾ ಭೂಕುಸಿತದ ಅಪಾಯ ಮತ್ತು ನದಿ ಮೂಲ ಪ್ರದೇಶಗಳನ್ನು ಹೆಚ್ಚು ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಆಕ್ಷೇಪಣೆಗಳನ್ನು ರಾಜ್ಯಕ್ಕೆ ಹಠ ಅಂತ ತಳ್ಳಿ ಹಾಕುವುದು ಕೂಡ ಸರಿಯಲ್ಲ ಅಂತ ಅನ್ಸುತ್ತೆ. ಮತ್ತೆ ಹೀಗಾದ್ರೆ ಸರ್ಕಾರದ ವಿರೋಧದ ಹಿಂದೆ ರಾಜಕೀಯ ಕೂಡ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಖಂಡಿತವಾಗಿಯೂ ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಕೇಳಲೇಬೇಕು. ಯಾಕಂದ್ರೆ ಪಶ್ಚಿಮ ಘಟ್ಟದ ಅಭಿವೃದ್ಧಿ ಅನ್ನುವಂತಹ ಪದದ ಹಿಂದೆ, ಅಂದ್ರೆ ಪಶ್ಚಿಮ ಘಟ್ಟದ ಅಭಿವೃದ್ಧಿ ಅನ್ನುವಂತಹ ಪದದ ಹಿಂದೆ ಕೇವಲ ರೈತ ಇಲ್ಲ, ಅಲ್ಲಿ ಪ್ರವಾಸೋದ್ಯಮದ ಉದ್ಯಮ ಇದೆ, ರಿಯಲ್ ಎಸ್ಟೇಟ್ ಇದೆ, ಕಾಫಿ ಮತ್ತು ತೋಟಗಾರಿಕೆ ಆರ್ಥಿಕತೆ ಇದೆ, ಮೂಲ ಸೌಕರ್ಯಗಳ ಯೋಜನೆಗಳಿವೆ, ಗಣಿಗಾರಿಕೆ ಮತ್ತು ನಿರ್ಮಾಣದ ಆಸಕ್ತಿಗಳಿವೆ. ಆದ್ರಿಂದ ಸರ್ಕಾರ ರೈತರ ಬದುಕು ಅನ್ನುವಂಥ ಹೆಸರಿನಲ್ಲಿ ಯಾವ ಅಭಿವೃದ್ಧಿ ಮಾದರಿಯನ್ನ ರಕ್ಷಿಸ್ತಾ ಇದೆ ಎನ್ನುವುದನ್ನು ಕೂಡ ಸ್ಪಷ್ಟಪಡಿಸಬೇಕಾಗತ್ತೆ. ಸೊ ಈ ಒಂದು ವಿಷಯವನ್ನ ಸ್ಪಷ್ಟಪಡಿಸದೆ ಈ ಒಂದಿಷ್ಟು ಗೊಂದಲಗಳು ನಿರ್ಮಾಣ ಆಗುತ್ತೆ ಅಂತ ಅನ್ಸುತ್ತೆ. ರೈತನ ಹೊಲವನ್ನ ರಕ್ಷಿಸುವುದೇ ಸರ್ಕಾರದ ಉದ್ದೇಶ ಆಗಿದ್ರೆ ಅದನ್ನ ಸ್ವಾಗತಿಸಬೇಕು. ಆದ್ರೆ ಅದೇ ಹೆಸರಿನಲ್ಲಿ ದೊಡ್ಡ ಪ್ರವಾಸೋದ್ಯಮದ ಯೋಜನೆಗಳು, ರಿಯಲ್ ಎಸ್ಟೇಟ್ ವಿಸ್ತರಣೆ ಮತ್ತು ಪರಿಸರಕ್ಕೆ ಹಾನಿಕರ ಆಗುವಂತಹ ಯೋಜನೆಗಳಿಗೆ ಬಾಗಿಲು ತೆರೆದಿಡುವಂತ ಯೋಜನೆಗಳನ್ನು ಸರ್ಕಾರ ಒಂದು ಹಿಂಬಾಗಿಲಿನ ಮುಖೇನವಾಗಿ ಮಾಡ್ತಾ ಇದೆ ಅನ್ನೋದಾದ್ರೆ ಅದು ಸರಿಯಲ್ಲ. ಇದು ಸರ್ಕಾರಕ್ಕೆ ಕೇಳಬೇಕಾದಂತಹ ಪ್ರಮುಖ ಪ್ರಶ್ನೆ ಅಂತ ಅನ್ಸುತ್ತೆ. ಜನರ ಬದುಕು ಮತ್ತು ಪರಿಸರವನ್ನ ಮುಖಾಮುಖಿಯಾಗಿ ನಿಲ್ಲಿಸುವಂತಹ ರಾಜಕೀಯ ನಿಲ್ಲಬೇಕು ಅನ್ನೋದನ್ನ ನಾವಿಲ್ಲಿ ಹೇಳಲೇಬೇಕಾಗುತ್ತೆ. ನೋಡಿ, ಕಸ್ತೂರಿ ರಂಗನ್ ವರದಿಯ ಬಗ್ಗೆ ನಡೀತಾ ಇರುವಂತಹ ಚರ್ಚೆಯಲ್ಲಿ 2 ಅತಿರೇಕದ ನಿಲುವುಗಳು ಕೂಡ ಗೋಚರಿಸ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಒಂದ್ ಕಡೆ ವರದಿ ಜಾರಿಯಾದ್ರೆ ರೈತರ ಬದುಕು ನಾಶ ಆಗ್ತದೆ ಅನ್ನೋದು, ಮತ್ತೊಂದು ಕಡೆ ಪರಿಸರ ಉಳಿಸುವುದಕ್ಕೆ ಯಾವುದೇ ಅಭಿವೃದ್ಧಿ ಬೇಡ ಅನ್ನೋದು. ಈ ಎರಡೂ ವಾದ ಇದೆಯಲ್ಲ, ಅವು ಅರ್ಧ ಸತ್ಯಗಳು ಅಂತ ಅನ್ಸುತ್ತೆ. ನಿಜವಾದಂತಹ ಪರಿಹಾರ 3ನೇ ದಾರಿಯಲ್ಲಿದೆ, ಇನ್ನೊಂದು ದಾರಿಯಲ್ಲಿದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಜನಕೇಂದ್ರಿತ ಪರಿಸರ ಅಭಿವೃದ್ಧಿ ಆಗಬೇಕು ಅಂದ್ರೆ ಸಣ್ಣ ಮತ್ತು ಮಧ್ಯಮ ರೈತರ ಕೃಷಿಗೆ ರಕ್ಷಣೆಯನ್ನು ಒದಗಿಸಬೇಕು, ಸ್ಥಳೀಯ ಜನರ ಭೂ ಹಕ್ಕುಗಳಿಗೆ ಭದ್ರತೆಯನ್ನು ನೀಡಬೇಕು, ಗ್ರಾಮ ಸಭೆಗಳ ಪಾತ್ರ ಇಲ್ಲಿ ಮುಖ್ಯ ಆಗುತ್ತೆ. ಜೊತೆಗೆ ಗಣಿಗಾರಿಕೆ ಮತ್ತು ಅಕ್ರಮ ಕಲ್ಲು ಗಣಿಗಾರಿಕೆಯ ಮೇಲೆ ಕಠಿಣ ನಿಯಂತ್ರಣವನ್ನ ಹೇರಬೇಕು. ದೊಡ್ಡ ನಿರ್ಮಾಣ ಯೋಜನೆಗಳಿಗೆ ಪರಿಸರದ ಹೊರೆ ಸಾಮರ್ಥ್ಯ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಪ್ರವಾಸೋದ್ಯಮಕ್ಕೆ ಮಿತಿಯನ್ನ ಹಾಕಬೇಕಾಗತ್ತೆ. ನದಿಗಳ ಮೂಲ ಮತ್ತು ಜಲಾನಯನ ಪ್ರದೇಶಗಳ ರಕ್ಷಣೆಯನ್ನು ಮಾಡಬೇಕಾಗುತ್ತೆ. ಭೂಕುಸಿತ ಅಪಾಯದ ಪ್ರದೇಶಗಳಿಗೆ ವೈಜ್ಞಾನಿಕ ಝೋನ್ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಪರಿಸರ ಸಂರಕ್ಷಣೆಗೆ ಸ್ಥಳೀಯ ಜನರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡಬೇಕಾಗತ್ತೆ.
ಅರಣ್ಯಾಧಾರಿತ ಸಮುದಾಯಗಳ ಜೀವನೋಪಾಯಕ್ಕೆ ಮೌಲ್ಯವರ್ಧಿತ ಮಾರುಕಟ್ಟೆಯನ್ನು ಕೂಡ ಒದಗಿಸಬೇಕಾಗುತ್ತೆ ಮತ್ತು ನಿರ್ಧಾರ ಪ್ರಕ್ರಿಯೆಗಳಲ್ಲಿ ಸ್ಥಳೀಯ ಸಮುದಾಯಗಳ ಪಾಲ್ಗೊಳ್ಳುವಿಕೆಯು ಕೂಡ ಇಲ್ಲಿ ಮುಖ್ಯಾಂಶ ಅಂತ ನನಗನ್ನಿಸುತ್ತೆ. ಗಮನಿಸಿ, ಕಸ್ತೂರ್ ರಂಗನ್ ಸಮಿತಿಯು ಕೂಡ ಪರಿಸರ ಸಂರಕ್ಷಣೆಯೊಂದಿಗೆ ಗ್ರೀನ್ ಗ್ರೋತ್, ಸುಸ್ಥಿರ ಕೃಷಿ, ಸ್ಥಳೀಯ ಸಮುದಾಯಗಳಿಗೆ ಆರ್ಥಿಕ ಪ್ರಯೋಜನ ಮತ್ತು ಪರಿಸರ ಸೇವೆಗಳ ಮೌಲ್ಯೀಕರಣದಂತಹ ಕ್ರಮಗಳನ್ನು ಶಿಫಾರಸು ಮಾಡಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಮತ್ತು ಇದು ಇಲ್ಲಿ ಉಲ್ಲೇಖನೀಯ ಅಂಶ ಅಂತ ನನಗನ್ನಿಸುತ್ತೆ. ಇನ್ನು ಅಧಿವೇಶನ, ರಾಜಕೀಯ ಪ್ರದರ್ಶನ ಆಗಬಾರದು. ಈ ಒಂದು ದಿನದ ವಿಶೇಷ ಅಧಿವೇಶನ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ದಿನದ ಅಧಿವೇಶನ ಬಗ್ಗೆ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಇದು ಸ್ವಾಗತಾರ್ಹ ಬೆಳವಣಿಗೆ. ಆದರೆ ವಿಶೇಷ ಅಧಿವೇಶನದ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದು ಕೇವಲ ಕೇಂದ್ರದ ವಿರುದ್ಧ ರಾಜಕೀಯ ನಿರ್ಣಯ ಕೈಗೊಳ್ಳುವಂತಹ ವೇದಿಕೆಗೆ ಆಗಬಾರದು ಅನ್ನೋದನ್ನು ಕೂಡ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಪಶ್ಚಿಮ ಘಟ್ಟದ ಬಗ್ಗೆ ಎಲ್ಲಾ ಪಕ್ಷಗಳ ಸದಸ್ಯರು, ಪರಿಸರ ವಿಜ್ಞಾನಿಗಳು, ರೈತ ಸಂಘಟನೆಗಳು, ಆದಿವಾಸಿ ಪ್ರತಿನಿಧಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಮತ್ತು ತಜ್ಞರ ಅಭಿಪ್ರಾಯಗಳನ್ನು ದಾಖಲಿಸುವಂತಹ ವ್ಯವಸ್ಥೆ ಇರಬೇಕು ಮತ್ತು ಆಗಬೇಕು ಅನ್ನೋದು ಸರ್ಕಾರ ತನ್ನ ನಿಲುವನ್ನ ಜನರ ಮುಂದೆ ಇಡಬೇಕು. ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ರಾಜ್ಯದ ಆಕ್ಷೇಪಣೆಗಳನ್ನ ಕೇವಲ ಅಭಿವೃದ್ಧಿ ವಿರೋಧಿ ರಾಜಕೀಯ ಅಂತ ತಳ್ಳಿ ಹಾಕಬಾರದು ಅನ್ನೋದನ್ನು ಕೂಡ ಸರ್ಕಾರಗಳು ಗಮನಿಸಬೇಕು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಪಶ್ಚಿಮ ಘಟ್ಟ ಯಾರದ್ದು ಅನ್ನುವಂಥ ಪ್ರಶ್ನೆಗೆ ಸರಳ ಉತ್ತರ ಇಲ್ಲ. ಪಶ್ಚಿಮ ಘಟ್ಟ ಅಲ್ಲಿನ ರೈತನದ್ದು ಕೂಡ ಹೌದು, ಅರಣ್ಯಾಧಾರಿತ ಸಮುದಾಯಗಳದ್ದು ಕೂಡ ಹೌದು, ಕರ್ನಾಟಕದ ಜನರದ್ದು ಕೂಡ ಹೌದು, ದಕ್ಷಿಣ ಭಾರತದ ಕೋಟ್ಯಾಂತರ ಜನರ ನೀರಿನ ಭದ್ರತೆಯ ಭಾಗವೂ ಕೂಡ ಹೌದು. ಅದೇ ರೀತಿ ಅದೇ ಸಂದರ್ಭದಲ್ಲಿ ಅದು ಅಪರೂಪದ ಒಂದು ಜೀವ ವೈವಿಧ್ಯದ ಸಾರ್ವಜನಿಕ ಸಂಪತ್ತು ಕೂಡ ಹೌದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆದ್ರಿಂದ ಅದರ ಭವಿಷ್ಯವನ್ನ ಕೇವಲ ಸರ್ಕಾರಗಳು, ಅಧಿಕಾರಿಗಳು ಅಥವಾ ಯಾವುದೋ ಒಂದು ಸಮಿತಿಗಳು, ರಾಜಕೀಯ ಪಕ್ಷಗಳು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಜನರನ್ನ ಹೊರಗಿಟ್ಟು ಪರಿಸರ ಸಂರಕ್ಷಣೆ ಸಾಧ್ಯ ಇಲ್ಲ ಅನ್ನೋದನ್ನ ಸರ್ಕಾರ ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಬೇಕು ಅಂತ ಅನ್ಸುತ್ತೆ. ಪರಿಸರವನ್ನ ಹೊರಗಿಟ್ಟು ಜನರ ಅಭಿವೃದ್ಧಿಯೂ ಕೂಡ ಆಗೋದಿಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ. ಇದೇ ಕಸ್ತೂರ್ ರಂಗನ್ ವಿವಾದದ ನಿಜವಾದಂತಹ ಪಾಠ ಅಂತ ನನಗನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕಸ್ತೂರ್ ರಂಗನ್ ವರದಿಯನ್ನ ವಿರೋಧಿಸ್ತಾ ಇರೋದು ಕೇವಲ ಕೇಂದ್ರದ ವಿರುದ್ಧದ ರಾಜಕೀಯ ಸಂಘರ್ಷ ಆಗಿ ಉಳಿದ್ರೆ ಅದರ ಅರ್ಥ ಸೀಮಿತ ಆಗ್ತದೆ ಅಂತ ಅನಿಸುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ESA ಘೋಷಣೆಯನ್ನ ಕೇವಲ ಅಧಿಸೂಚನೆ ಹೊರಡಿಸುವಂತಹ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿ ನೋಡಿದ್ರೆ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ, ಗಂಭೀರ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಪಶ್ಚಿಮ ಘಟ್ಟವನ್ನ ಉಳಿಸಬೇಕಾದ್ರೆ ಮೊದಲು ಅದರ ಮೇಲೆ ನಡೀತಾ ಇರುವಂತಹ ಅಭಿವೃದ್ಧಿಯ ಮಾದರಿಯನ್ನೇ ಪ್ರಶ್ನಿಸಬೇಕು ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ರೈತನಿಗೆ ಪರಿಸರ ಶತ್ರುವಿನ ಪಟ್ಟ ನೀಡದೆ ಪರಿಸರ ಸಂರಕ್ಷಣೆಯ ಪಾಲುದಾರನನ್ನಾಗಿ ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯಾಂಶ. ಅರಣ್ಯವನ್ನ ರಕ್ಷಿಸುವಂತಹ ಸಮುದಾಯಕ್ಕೆ ರಕ್ಷಣೆಯನ್ನು ನೀಡಬೇಕು. ಗಣಿಗಾರಿಕೆ ಮತ್ತು ಅತಿಯಾದಂತಹ ನಿರ್ಮಾಣಕ್ಕೆ ಕಡಿವಾಣವನ್ನ ಹಾಕಬೇಕು. ಪ್ರವಾಸೋದ್ಯಮವನ್ನ ನಿಯಂತ್ರಿಸಬೇಕು ಮತ್ತು ಕೇಂದ್ರ, ರಾಜ್ಯ, ಸ್ಥಳೀಯ ಸಂಸ್ಥೆಗಳ ನಡುವೆ ಒಂದು ಅಧಿಕಾರ ಹಂಚಿಕೆಯ ಸಮನ್ವಯವನ್ನು ರೂಪಿಸಬೇಕು, ಒಂದು ಹೊಸ ಮಾದರಿಯನ್ನು ರೂಪಿಸಬೇಕು. ಪಶ್ಚಿಮ ಘಟ್ಟ ಉಳಿಬೇಕಾದ್ರೆ ಕೇವಲ ಕಸ್ತೂರ್ ರಂಗನ್ನ ವರದಿಯೂ ಕೂಡ ಸಾಕಾಗೋದಿಲ್ಲ. ಅದಕ್ಕೆ ಆ ವರದಿಯನ್ನ ತಿರಸ್ಕರಿಸುವಂತಹ ರಾಜಕೀಯವೂ ಕೂಡ ಸಾಕಾಗೋದಿಲ್ಲ. ಅಗತ್ಯ ಇರೋದೇನಿದೆ ಅಂತಂದ್ರೆ ಪರಿಸರ ನ್ಯಾಯ ಜೊತೆಗೆ ಸಾಮಾಜಿಕ ನ್ಯಾಯ ಜೊತೆಗೆ ಸ್ಥಳೀಯ ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಯೋಜನೆ, ಇವೆಲ್ಲವೂ ಕೂಡ ಒಟ್ಟುಗೂಡಿದ್ರೆ ಮಾತ್ರ ಪರಿಸರವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ 4 ವಿಷಯಗಳ ಮೇಲೆ ಮಾತ್ರ ಪಶ್ಚಿಮ ಘಟ್ಟದ ಭವಿಷ್ಯವನ್ನ ಕಟ್ಟಬಹುದು ಅಂತ ಅನ್ನಿಸ್ತಾ ಇದೆ. ಇಲ್ಲದಿದ್ರೆ ಅಭಿವೃದ್ಧಿ ಅನ್ನುವಂಥ ಹೆಸರಿನಲ್ಲಿ ಪಶ್ಚಿಮ ಘಟ್ಟವನ್ನ ಕಳೆದುಕೊಳ್ತೇವೆ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ. ಪರಿಸರ ಸಂರಕ್ಷಣೆ ಎನ್ನುವಂತಹ ಹೆಸರಿನಲ್ಲಿ ಅಲ್ಲಿನ ಜನರ ಬದುಕನ್ನ ಕಳೆದುಕೊಳ್ತೇವೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ನಿಸುತ್ತದೆ. ಈ 4 ಸೂತ್ರಗಳನ್ನು ನಾವು ಯಾವತ್ತೂ ಕೂಡ ಪಾಲಿಸಬೇಕು ಈ ವರದಿ ಜಾರಿಯಾಗುವ ವಿಷಯದಲ್ಲಿ ಮೊಟ್ಟ ಮೊದಲು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ.
ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.